ಕೆಲವು ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲ್ಯಾಕ್ ಹೋಲ್ನಿಂದ ಬರುವ ಒಂದು ಶಬ್ದ ಓಂ ಉಚ್ಚಾರದ ರೀತಿ ಬರ್ತಾ ಇದೆ ಅಂತ ತುಂಬ ಫೇಮಸ್ ಆಗಿತ್ತು. ಕೆಲವು ಜನ ಇದು ನಿಜ ಅಂದರೆ ಕೆಲವು ಜನ ಇದನ್ನು ನಂಬಲಿಲ್ಲ. ಆದರೆ ಇದು ನಿಜಾನೇನಾ, ಇದು ನಾಸಾ ರಿಲೀಸ್ ಮಾಡಿದ ಅಫಿಷಿಯಲ್ ಸೌಂಡ್ನೇನಾ ಅಂದರೆ ಹೌದು, ಇದು ನಾಸಾ ರಿಲೀಸ್ ಮಾಡಿದ ಅಫಿಷಿಯಲ್ ಸೌಂಡ್ನೇ. ಈ ಸೌಂಡ್ನ ಅಂತರಿಕ್ಷದಲ್ಲಿರೋ ಚಂದ್ರ ಎಕ್ಸ್ರೇ ಟೆಲಿಸ್ಕೋಪ್ನಿಂದ ಕ್ಯಾಪ್ಚರ್ ಮಾಡಿದ್ದಾರೆ. ಸ್ಪೇಸ್ನಲ್ಲಿ ಸೌಂಡ್ ಟ್ರಾವೆಲ್ ಮಾಡೋದಿಲ್ವಲ್ಲ, ಮತ್ತು ಹೇಗೆ ಇದು ಸೌಂಡ್ನ ರೆಕಾರ್ಡ್ ಮಾಡ್ತು ಅಂದರೆ ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಚಂದ್ರ ಟೆಲಿಸ್ಕೋಪ್ ಬಗ್ಗೆ ತಿಳ್ಕೊಳ್ಳೋಣ. ಈ ಚಂದ್ರ ಎಕ್ಸ್ರೇ ಅಬ್ಸರ್ವೇಟರಿ ಅನ್ನೋ ಟೆಲಿಸ್ಕೋಪ್ ನಮ್ಮ ಭಾರತಕ್ಕೆ ಸಂಬಂಧಿಸಿದ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಅವರು ಖಗೋಳಶಾಸ್ತ್ರದಲ್ಲಿ ಮಾಡಿದ ಕೃಷಿಗೆ ಅವರನ್ನು ಗುರುತಿಸುತ್ತಾ ಈ ಟೆಲಿಸ್ಕೋಪ್ಗೆ ಅವರ ಹೆಸರನ್ನು ಇಟ್ಟಿದ್ದಾರೆ. ಇದು 1999ರಲ್ಲಿ ಲಾಂಚ್ ಆಗಿದೆ. ಈ ಟೆಲಿಸ್ಕೋಪ್ ಇಂದಿಗೂ ಆ್ಯಕ್ಟಿವ್ ಆಗಿದೆ. ಇದರಿಂದ ಪರಿಶೋಧನೆಗಳು ನಡೀತಾನೇ ಇವೆ. ಇದು ಯೂನಿವರ್ಸ್ನ ಹೈ ಎನರ್ಜಿ ರೀಜಿಯನ್ಸ್ನಿಂದ ಬರೋ ಎಕ್ಸ್ರೇಸ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಇದರ ಮೇನ್ ಗೋಲ್ ಬ್ಲ್ಯಾಕ್ ಹೋಲ್ಸ್, ಸೂಪರ್ನೋವಾ ರೆಮಿನೆಂಟ್ಸ್, ಗ್ಯಾಲಕ್ಸಿ ಕ್ಲಸ್ಟರ್ಸ್, ನ್ಯೂಟ್ರಾನ್ ಸ್ಟಾರ್ಸ್, ಪಲ್ಸರ್ಸ್ನ ಅಬ್ಸರ್ವ್ ಮಾಡೋದು. ಆದರೆ ತುಂಬ ಜನರಿಗೆ ಇಂಥದ್ದೊಂದು ಟೆಲಿಸ್ಕೋಪ್ ಇದೆ ಅಂತ ಗೊತ್ತೇ ಇಲ್ಲ. ಈ ಟೆಲಿಸ್ಕೋಪ್ ನಮ್ಮ ಭೂಮಿಗೆ 140 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿರೋ ಪೆರ್ಸಿಯಸ್ ಗ್ಯಾಲಕ್ಸಿ ಕ್ಲಸ್ಟರ್ ಮಧ್ಯದಲ್ಲಿರುವ ಬ್ಲ್ಯಾಕ್ ಹೋಲ್ ಸುತ್ತ ಇರೋ ಧೂಳಿನ ಮೋಡಗಳನ್ನು ಗಮನಿಸುತ್ತಾ ಬರ್ತಾ ಇದೆ. ಬ್ಲ್ಯಾಕ್ ಹೋಲ್ನಿಂದ ಬರೋ ತೀವ್ರವಾದ ಪ್ರೆಷರ್ ವೇವ್ಗೆ ಆ ಧೂಳಿನ ಮೋಡಗಳಲ್ಲಿ ಅಲೆಗಳು ಸೃಷ್ಟಿಯಾಗ್ತಿವೆ. ಅವುಗಳ ತೀವ್ರತೆಯನ್ನು ಸಾನಿಫಿಕೇಶನ್ ಪದ್ಧತಿಯಿಂದ ಸೌಂಡ್ ವೇವ್ಸ್ ಥರ ಬದಲಾಯಿಸ್ತಾ ಇದ್ದಾರೆ. ಆ ಸೌಂಡ್ನೇ ಓಂ ಶಬ್ದದಂತೆ ಇದೆ. ಈ ಬ್ಲ್ಯಾಕ್ ಹೋಲ್ ಸೌಂಡ್ನ ಮನುಷ್ಯರು ಕೇಳಬಲ್ಲ ರೇಂಜ್ಗೆ ಬೂಸ್ಟ್ ಮಾಡಿದ್ದಾರೆ. ಎಷ್ಟು ಅಂದರೆ 144 ಕ್ವಾಡ್ರಿಲಿಯನ್ ಟೈಮ್ಸ್ ಅಷ್ಟು ರೇಂಜ್ಗೆ ಇದನ್ನು ಬೂಸ್ಟ್ ಮಾಡಿದ್ದಾರೆ. ಅಂದರೆ ಇದರ ಅರ್ಥ ಆ ಸೌಂಡ್ ಎಷ್ಟು ಚಿಕ್ಕದಾಗಿ ಇದ್ದಿರಬಹುದು ಅಂತ ನೀವು ಊಹಿಸ್ಕೊಳ್ಬೇಕು. ಈ ಸೌಂಡ್ನ 57 ಆಕ್ಟಿವ್ಸ್ ಸೌಂಡ್ಗಿಂತ ಜಾಸ್ತಿ ಹೆಚ್ಚಿಸಿದ್ದೀವಿ ಅಂತ ನಾಸಾ ಹೇಳಿದೆ. ಇಲ್ಲಿ ಆಕ್ಟಿವ್ಸ್ ಅಂದರೆ ಒಂದು ಪಿಯಾನೋದಲ್ಲಿ ವೈಟ್ ಕೀಸ್ ಜೊತೆಗೆ ಬ್ಲ್ಯಾಕ್ ಕೀಸ್ ಕೂಡ ಇರುತ್ತೆ. 2 ಬ್ಲ್ಯಾಕ್ ಕೀಸ್ ಜೊತೆ ನೆಕ್ಸ್ಟ್ ಇರೋ 3 ಬ್ಲ್ಯಾಕ್ ಕೀಸ್ನ ಸೇರಿಸಿ ಒಂದು ಆಕ್ಟಿವ್ ಅಂತ ಕರೀತಾರೆ. ಅಂತಹ ಆಕ್ಟಿವ್ಗಳು ಒಂದು ಪಿಯಾನೋದಲ್ಲಿ ಕೇವಲ 7 ಮಾತ್ರ ಇರುತ್ತೆ. ಆದರೆ ಈ ಬ್ಲ್ಯಾಕ್ ಹೋಲ್ ಸೌಂಡ್ ಅನ್ನೋದು 57 ಆಕ್ಟಿವ್ಗಿಂತ ಜಾಸ್ತಿ ಸ್ಟೇಜ್ಗೆ ತಗೊಂಡು ಬಂದ್ರೇ ಇದು ಮನುಷ್ಯರಿಗೆ ಕೇಳುವಷ್ಟು ದೊಡ್ಡದಾಗಿ ಕೇಳಿಸುತ್ತೆ. ಈ ಬ್ಲ್ಯಾಕ್ ಹೋಲ್ ಸೌಂಡ್ನ ಸಾನಿಫಿಕೇಶನ್ ಅನ್ನೋ ಪದ್ಧತಿಯ ಮೂಲಕ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಈಗ ನೋಡೋಣ. ನಮಗೆ ಈ ವಿಷಯ ಕೇಳಿದರೆ ವಿಚಿತ್ರ ಅನಿಸುತ್ತೆ. ಸಾನಿಫಿಕೇಶನ್ ಸೌಂಡ್ನ ಟೆಲಿಸ್ಕೋಪ್ಗಳಿಂದ ಶೇಖರಿಸಿದ ಡೇಟಾದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅಂದರೆ ಅಲ್ಲಿ ಯಾವ ಥರ ಸೌಂಡ್ ಇದ್ದಿರಬಹುದೋ ಊಹಿಸಿ ಕ್ರಿಯೇಟ್ ಮಾಡ್ತಾರೆ. ನಕ್ಷತ್ರಗಳ ಬ್ರೈಟ್ನೆಸ್ಗೆ ತಕ್ಕಂತೆ ಸೌಂಡ್ ಪಿಚ್ನ ನಿರ್ಧರಿಸ್ತಾರೆ. ಅದನ್ನು ಒಂದು ಕಡೆಯಿಂದ ಸ್ಕ್ಯಾನ್ ಮಾಡ್ತಾ ಬರ್ತಾರೆ. ಆ ರೀತಿ ಸ್ಕ್ಯಾನ್ ಮಾಡಿದಾಗ ಒಂದು ರೀತಿಯ ಶಬ್ದ ಬರುತ್ತೆ. ಇದೇ ಥರ ಓಂ ಶಬ್ದ ಬಂದ ಬ್ಲ್ಯಾಕ್ ಹೋಲ್ನ ಡೇಟಾವನ್ನು ಸ್ಕ್ಯಾನ್ ಮಾಡಿದ್ದಾರೆ. ಆಗ ಬಂದ ಶಬ್ದನೇ ಇದು. ಆದರೆ ಇದಕ್ಕೆ ಲೆಫ್ಟ್ನಿಂದ ರೈಟ್ಗೆ, ರೈಟ್ನಿಂದ ಲೆಫ್ಟ್ಗೆ ಅಲ್ಲದೆ ಮಧ್ಯದಿಂದ ರೌಂಡಾಗಿ ಸ್ಕ್ಯಾನ್ ಮಾಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಬ್ಲ್ಯಾಕ್ ಹೋಲ್ ಸುತ್ತ ಇರುವ ಧೂಳಿನ ಮೋಡಗಳಲ್ಲಿನ ರಿಪಲ್ಸ್ನ ಗುರುತಿಸಿ ಅವು ಎಷ್ಟು ದೊಡ್ಡದಾಗಿ ಎಷ್ಟು ಫಾಸ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇವೆ ಅನ್ನೋ ಡೇಟಾವನ್ನು ಕೂಡ ಪರಿಗಣಿಸಿ ಸೌಂಡ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಇದೆಲ್ಲ ಕೇಳಿದ ಮೇಲೆ ಡೇಟಾದಿಂದ ಬಂದ ಈ ಸೌಂಡ್ ಮತ್ತು ಬ್ಲ್ಯಾಕ್ ಹೋಲ್ ಹತ್ರ ಒಂದು ವೇಳೆ ಗಾಳಿ ಇದ್ದಿದ್ರೆ ಅಲ್ಲಿ ಬರುವ ಸೌಂಡ್ನು ಸೇಮ್ ಇರುತ್ತಾ ಅಂದರೆ ಸೇಮ್ ಇರೋದಿಲ್ಲ ಅಂದರೆ ಸೇಮ್ ಇದೇ ಥರ ಇರೋದಿಲ್ಲ ಅಷ್ಟೇ. ಆದರೆ ಇದೇ ಥರ ಇರ್ಬೋದು, ಇದಕ್ಕೆ ಸ್ವಲ್ಪ ಚೇಂಜಸ್ ಇರ್ಬೋದು ಅಥವಾ ಬೇರೆ ಥರನೂ ಇರ್ಬೋದು. ಸೋನಿಫಿಕೇಶನ್ ಅನ್ನೋದು ಡೇಟಾದಿಂದ ಮಾಡಿರೋ ಸೌಂಡ್. ಅಲ್ಲಿ ಎಕ್ಸಾಕ್ಟಾಗಿ ಯಾವ ಥರ ಸೌಂಡ್ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಎಷ್ಟೆಲ್ಲ ಯಾಕೆ ಬ್ಲ್ಯಾಕ್ ಹೋಲ್ ಹತ್ರ ಯಾವ ಥರ ಸೌಂಡ್ ಬರುತ್ತೋ ಮತ್ತು ಸ್ಪೇಸ್ನಲ್ಲಿ ಕೂಡ ಯಾವ ಥರ ಸೌಂಡ್ ಬರುತ್ತೋ ರಿಯಲಿಸ್ಟಿಕ್ ಆಗಿ ನಾರ್ಮಲ್ ವಿಧಾನದಲ್ಲೇ ಕ್ಯಾಪ್ಚರ್ ಮಾಡೋ ಸಾಧ್ಯತೆ ಇದೆನಾ ಅಂದರೆ ಸಾಧ್ಯವಿದೆ. ಅದೇನೆಂದರೆ ಭೂಮಿಯಲ್ಲಿ ಸೌಂಡ್ ಪ್ರಯಾಣಿಸೋಕೆ ಒಂದು ಮೀಡಿಯಮ್ ಬೇಕು. ಅದು ಗಾಳಿ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಸಾಲಿಡ್ ಆಗಿರ್ಬೋದು. ಆದರೆ ಸ್ಪೇಸ್ನಲ್ಲಿ ಸೌಂಡ್ ನಮ್ಮ ಹತ್ತಿರಕ್ಕೆ ಬರಲು ಯಾವ ಮೀಡಿಯಮ್ನೂ ಇಲ್ಲ. ಸ್ಪೇಸ್ ಖಾಲಿಯಾಗಿರುತ್ತೆ ಅಂದ್ಕೊಳ್ತೀವಿ. ಆದರೆ ಒಂದು ಚಾನ್ಸ್ ಇದೆ. ದೊಡ್ಡ ದೊಡ್ಡ ಗ್ಯಾಲಕ್ಸಿ ಕ್ಲಸ್ಟರ್ನಲ್ಲಿರೋ ಧೂಳಿನ ಮೋಡಗಳು ಶಬ್ದ ಪ್ರಯಾಣಿಸಲು ಒಂದು ಬ್ರಿಡ್ಜ್ ಥರ ಕೆಲಸ ಮಾಡ್ತವೆ. ಅಷ್ಟೇ ಅಲ್ಲದೆ ಈ ಪೂರ್ತಿ ಬ್ರಹ್ಮಾಂಡ ಅಂದರೆ ಈ ಸ್ಪೇಸ್ ನಾವು ಅಂದುಕೊಂಡಷ್ಟು ಖಾಲಿಯಾಗಿ ಇರೋದಿಲ್ಲ. ಡಸ್ಟ್ ಇದ್ದೇ ಇರುತ್ತೆ. ಇದರಿಂದ ಕೂಡ ಶಬ್ದಗಳು ಟ್ರಾವೆಲ್ ಮಾಡಬಲ್ಲವು. ಆದರೆ ಅದು ತುಂಬ ಕಡಿಮೆ ಪರಿಮಾಣದಲ್ಲಿ ಇರುತ್ತೆ. ಅವುಗಳನ್ನು ಕ್ಯಾಪ್ಚರ್ ಮಾಡಲು ಪ್ರತ್ಯೇಕವಾದ ಇನ್ಸ್ಟ್ರೂಮೆಂಟ್ಗಳು ಬೇಕಾಗುತ್ತೆ. ಬ್ಲ್ಯಾಕ್ ಹೋಲ್ನಿಂದ ಬರೋ ಶಬ್ದಗಳು ಓಂ ಅನ್ನೋ ಶಬ್ದದ ರೀತಿಯೇ ಇದೆ ಅಂತ
ಕೆಲವು ಜನ ಪರಿಶೋಧಕರು ಆರ್ಟಿಕಲ್ಸ್ ಕೂಡ ಬರೆದಿದ್ದಾರೆ. ಅದೇ ರೀತಿ ಸ್ಪೇಸ್ನಲ್ಲಿ ಯಾವುದನ್ನಾದ್ರೂ ಸೌಂಡ್ಗೆ ಕನ್ವರ್ಟ್ ಮಾಡಿದ್ರೆ ಅದು ಓಂ ತರಾನೇ ಸಿಮಿಲರ್ ಆಗೇ ಇರುತ್ತೆ. ನಾಸಾ ಸೂರ್ಯನ ಪ್ರೆಸರ್ ವೇವ್ಸ್ನ ಸೌಂಡ್ನ ಕೂಡ ಕ್ಯಾಪ್ಚರ್ ಮಾಡಿದಾಗ ಅದು ಕೂಡ ಓಂ ತರಾನೇ ಇತ್ತು. ಈ ಥರ ಗ್ರಹಗಳು ಮತ್ತು ಸ್ಪೇಸ್ ಪ್ಲಾಸ್ಮಾಗಳನ್ನು ಕನ್ವರ್ಟ್ ಮಾಡಿದಾಗಲೂ ಕೂಡ ಓಂ ತರಾನೇ ಶಬ್ದ ಬರೋದು ನಾವು ಗಮನಿಸ್ಬೋದು. ಬ್ಲ್ಯಾಕ್ ಹೋಲ್ ಹತ್ರನೂ ಓಂ ಥರ ಇರೋದು ನೋಡ್ತಾ ಇದ್ದೀವಿ. ಅಂದರೆ ಎಲ್ಲೋ ಓಂಗೂ ಯೂನಿವರ್ಸ್ಗೂ ಕನೆಕ್ಷನ್ ಇದೆ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಸ್ಪೇಸ್ನ ಅಬ್ಸರ್ವ್ ಮಾಡಿ ಈ ಶಬ್ದವನ್ನು ಕಂಡು ಹಿಡಿದಿರಬಹುದಾ ಅನ್ನುವ ಯೋಚನೆಗಳು ಬರುತ್ತೆ. ಆದರೆ ನಾವು ಯಾವುದನ್ನು ಇದೇ ಆಗಿರಬಹುದು ಅಂತ ಹೇಳೋಕೆ ಆಗೋದಿಲ್ಲ. ಬ್ಲ್ಯಾಕ್ ಹೋಲ್ ಎಲ್ಲವನ್ನೂ ತನ್ನೊಳಕ್ಕೆ ಎಳೆದುಕೊಳ್ಳುತ್ತೆ. ಬ್ಲ್ಯಾಕ್ ಹೋಲ್ನ ಇನ್ನೊಂದು ಕಡೆ ಹೊಸ ವಿಶ್ವ ಹುಟ್ಟುವ ಅವಕಾಶ ಇದೆ ಅಂತ ಆಸ್ಟ್ರೋನಮಿನಲ್ಲಿ ತುಂಬ ಥಿಯರಿಗಳಿವೆ. ಇದೇ ಥರ ವೇದಗಳ ಪ್ರಕಾರ ಯೂನಿವರ್ಸ್ ಓಂಕಾರದಿಂದಲೇ ಹುಟ್ಟಿದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಬ್ಲ್ಯಾಕ್ ಹೋಲ್ ಹೊಸ ಯೂನಿವರ್ಸ್ಗಳಿಗೆ ಜನ್ಮಸ್ಥಳ ಆದರೆ ನಮ್ಮ ಋಷಿಮುನಿಗಳು ಯೂನಿವರ್ಸ್ ಓಂಕಾರದಿಂದಲೇ ಹುಟ್ಟಿದೆ ಅಂತ ಹೇಳಿದ್ರಲ್ಲಿ ಕನೆಕ್ಷನ್ ನಾವಿಲ್ಲಿ ಗುರುತಿಸ್ಬೋದು. ಇವರಿಗೆ ಮೊದಲೇ ಎಲ್ಲ ಗೊತ್ತಿತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತೆ. ಆದರೆ ಬ್ಲ್ಯಾಕ್ ಹೋಲ್ ಹತ್ರ ಓಂಕಾರದಂತಹ ಶಬ್ದ ಬರೋದು ಆ್ಯಕ್ಯುರೇಟ್ ಅಲ್ಲ ಮತ್ತು ಬ್ಲ್ಯಾಕ್ ಹೋಲ್ನ ಇನ್ನೊಂದು ಬಳಿ ಹೊಸ ವಿಶ್ವ ಹುಟ್ಟುತ್ತೆ ಅನ್ನೋ ವಿಷಯಗಳು ಕೂಡ 100% ಪ್ರೂಫ್ ಇಲ್ಲದಿರೋದ್ರಿಂದ ಋಷಿಮುನಿಗಳಿಗೆ ಎಲ್ಲವೂ ಮೊದಲೇ ಗೊತ್ತಿತ್ತು ಅಂತ ತೀರ್ಮಾನಿಸೋಕೆ ಆಗೋದಿಲ್ಲ. ಋಷಿಮುನಿಗಳು ಈ ಶಬ್ದವನ್ನು ಎಲ್ಲಿಂದ ಕೇಳಿದ್ರು, ಯಾಕೆ ಈ ಶಬ್ದಕ್ಕೆ ಅಷ್ಟು ಪವಿತ್ರತೆಯನ್ನು ಕೊಟ್ಟರು ಅನ್ನೋದು ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ. ಇದರ ಬಗ್ಗೆ ನೀವು ಏನು ಅಂದ್ಕೊಳ್ತಾ ಇದ್ದೀರೋ ಕಮೆಂಟ್ ಮಾಡಿ ತಿಳಿಸಿ. ಈಗ ಓಂ ಶಬ್ದದ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ನೋಡೋಣ. ಓಂ ಶಬ್ದವು ಕೇವಲ ಹಿಂದೂಯಿಸಂನಲ್ಲಿ ಅಷ್ಟೇ ಅಲ್ಲದೆ ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಸಿಕ್ಕಿಸಂನಲ್ಲಿ ಕೂಡ ಬಳಸಲಾಗುತ್ತೆ. ಓಂ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಕಠಿಣ. ಇದನ್ನು ಶಬ್ದದ ರೂಪದಲ್ಲಿ ಮತ್ತು ಸಿಂಬಲ್ ರೂಪದಲ್ಲಿ ಕೂಡ ಬಳಸಲಾಗುತ್ತೆ. ಓಂನ ಅರ್ಥ ಮಾಂಡುಕ್ಯದ ಉಪನಿಷತ್ನಲ್ಲಿ ಹೇಳಲಾಗಿದೆ. ಈ ಉಪನಿಷತ್ ನಮ್ಮ ಕಾನ್ಷಿಯಸ್ನೆಸ್ ಬಗ್ಗೆ ಮಾತನಾಡುತ್ತೆ. ಇದರಲ್ಲಿ 4 ರೀತಿಯ ಕಾನ್ಷಿಯಸ್ನೆಸ್ಗಳ ಬಗ್ಗೆ ನಮಗೆ ಹೇಳಲಾಗುತ್ತೆ. ನಿಮಗೆ ಯಾವಾಗಾದರೂ ನಾನು ಯಾರು, ನಾನು ಏನು ಅನ್ನೋ ಡೌಟ್ಸ್ ಬಂದಿದೆನಾ? ನೀನು ಅಂದರೆ ನಿನ್ನ ಹೆಸರಲ್ಲ, ನಿನ್ನ ರೂಪವಲ್ಲ. ನಿನ್ನ ಮೆದುಳಲ್ಲಿ ಯೋಚನೆ ಮಾಡ್ತಾ ಇದೆಯಲ್ಲ, ಆ ನೀನು ಯಾರು? ಆ ಆಲೋಚನಾ ಶಕ್ತಿ ಏನು? ಆ ಕಾನ್ಷಿಯಸ್ನೆಸ್ ಎಲ್ಲಿಂದ ಬರುತ್ತೆ? ಇದೆಲ್ಲವನ್ನು ಎಷ್ಟೋ ವಿಜ್ಞಾನಿಗಳು ಯೋಚನೆ ಮಾಡಿ ಎಷ್ಟೋ ಥಿಯರಿಗಳು ಬರೆದಿದ್ದಾರೆ. ಆ ಥಿಯರಿಗಳು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಆದರೆ ಅವರೆಲ್ಲರ ಯೋಚನೆಗಳಿಗೂ ಮುಂಚೆ ಇನ್ನೂ ಸರಿಯಾದ ನಾಗರಿಕತೆಗಳೇ ಹುಟ್ಟಿಲ್ಲದ ಕಾಲದಲ್ಲೇ ನಮ್ಮ ಕಾನ್ಷಿಯಸ್ನೆಸ್ ಬಗ್ಗೆ ಮಾತನಾಡಿದ ಮೊದಲ ಗ್ರಂಥವಿದು. ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾ ಫಿಲಾಸಫಿ ಪ್ರೊಫೆಸರ್ ಆಗಿದ್ದ ಈವೆನ್ ಥಾಮ್ಸನ್ ತನ್ನ ಒಂದು ಬುಕ್ನಲ್ಲಿ ಈ ಉಪನಿಷತ್ನಲ್ಲಿ 5000 ವರ್ಷಗಳ ಹಿಂದೆ ಕಾನ್ಷಿಯಸ್ನೆಸ್ ಬಗ್ಗೆ ಮಾತನಾಡಲಾಗಿದೆ ಅಂತ ಅವರ ಬುಕ್ನ ಮೊದಲ ಪೇಜ್ನಲ್ಲೇ ಬರ್ಕೊಂಡಿದ್ದಾರೆ. ಮತ್ತು ಅವರು ಇತಿಹಾಸವನ್ನು AC ಮತ್ತು BC ಅಲ್ಲದೆ ಬಿಫೋರ್ ಉಪನಿಷದ್, ಆಫ್ಟರ್ ಉಪನಿಷದ್ ಅಂತ ಬರೀಬೇಕು ಅಂತ ಹೇಳಿದ್ದಾರೆ. ಈ ಗ್ರಂಥದಲ್ಲಿ ಓಂನ ಯೂನಿವರ್ಸ್ ಅಂತ ಹೇಳಲಾಗುತ್ತೆ. ಜಸ್ಟ್ ಯೂನಿವರ್ಸ್ ಅಷ್ಟೇ ಅಲ್ಲ, ಟೈಮ್, ಸ್ಪೇಸ್, ಮ್ಯಾಟರ್, ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಎಲ್ಲವೂ ಬ್ರಹ್ಮನ್ ಅಂತ ಕರೀತಾರೆ. ಇದು ಯಾವುದೇ ದೇವರಲ್ಲ, ದೇವರಿಗಿಂತ ಮೇಲೆ. ಓಂ ಈ ಪರಬ್ರಹ್ಮನನ್ನು ರಿಪ್ರೆಸೆಂಟ್ ಮಾಡುತ್ತೆ. ಇದುವರೆಗೂ ನಮ್ಮ ಸೈನ್ಸ್ನಲ್ಲಿ ಟೈಮ್, ಸ್ಪೇಸ್, ಮ್ಯಾಟರ್ ಒಂದನ್ನು ಬಿಟ್ಟು ಒಂದು ಇರೋಕ್ಕಾಗಲ್ಲ ಅಂತ ಬೇರೆ ಬೇರೆ ಪದಗಳಾಗಿ ಬಳಸ್ತಾರೆ. ಆದರೆ ಉಪನಿಷತ್ಗಳಲ್ಲಿ 5000 ವರ್ಷಗಳ ಹಿಂದೆಯೇ ಇವೆಲ್ಲವಕ್ಕೂ ಒಂದೇ ಪದ ಬಳಸಿದ್ದಾರೆ, ಅದೇ ಬ್ರಹ್ಮ ಅಥವಾ ಪರಬ್ರಹ್ಮ. ಜೊತೆಗೆ ನಮ್ಮ ಕಾನ್ಷಿಯಸ್ನೆಸ್ ಬಗ್ಗೆನೂ ಇದರಲ್ಲಿ ಈ ರೀತಿ ಹೇಳಲಾಗಿದೆ. ಅದೇನು ಅಂತ ಈಗ ನೋಡೋಣ. ಟೋಟಲ್ ಆಗಿ ನಮಗೆ ಕಾನ್ಷಿಯಸ್ನೆಸ್ 4 ಸ್ಟೇಟ್ನಲ್ಲಿ ಇರುತ್ತೆ. ಒಂದು ವೇಕಿಂಗ್ ಸ್ಟೇಟ್. ಈ ಸ್ಟೇಟ್ನಲ್ಲಿ ಭೌತಿಕ ಪ್ರಪಂಚವನ್ನು ಅನುಭವಿಸ್ತೀವಿ. ಈಗ ನೀವು ಮೊಬೈಲ್ನ ನೋಡ್ತಾ ಇದ್ದೀರಿ, ಈಗ ನೀವು ಎದ್ದಿದ್ದೀರಿ ಅಂತ ನಿಮಗೆ ಗೊತ್ತು. ಇನ್ನೊಂದು ಡ್ರೀಮ್ ಸ್ಟೇಟ್. ಇದರಲ್ಲಿ ನಿಮ್ಮ ಕಾನ್ಷಿಯಸ್ನೆಸ್ ಇದ್ರೂ ನೀವು ಭೌತಿಕ ಪ್ರಪಂಚದಲ್ಲಿ ಇಲ್ಲದೆ ನಿಮ್ಮದೇ ಒಂದು ಪ್ರಪಂಚದಲ್ಲಿ ಇರ್ತೀರಿ. ಮೂರನೇದು ಡೀಪ್ ಸ್ಲೀಪ್. ಇದರಲ್ಲಿ ನೀನು ಯಾರು, ನೀನು ಏನು ಅನ್ನೋದೇ ನಿನಗೆ ಗೊತ್ತಿರೋದಿಲ್ಲ, ಎಲ್ಲ ಬ್ಲ್ಯಾಂಕ್ ಆಗಿರುತ್ತೆ. 4ನೇದು ಈ ಮೇಲಿನ 3 ಸ್ಟೇಟ್ಗಳನ್ನು ಅನುಭವಿಸೋದು. ಯಾವಾಗಲೂ ಇರುವುದು ಇದೊಂದೇ. ಇದನ್ನೇ ನಾವು ಕಾನ್ಷಿಯಸ್ನೆಸ್ ಅಂತ ಅನ್ಬೋದು. ಇದರಲ್ಲಿ ಕಾನ್ಷಿಯಸ್ನೆಸ್ನ ಅರ್ಥ ಮಾಡಿಸಲು ಆ ಮೇಲಿನ 3 ಸ್ಟೇಟ್ಗಳನ್ನು ವಿವರಿಸಿದ್ದಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕಾನ್ಷಿಯಸ್ನೆಸ್ ಬಗ್ಗೆ ನಮಗೆ ಅರಿವು ಮೂಡಿಸಿ ಬಿಟ್ಟಿಲ್ಲ. ಕಾನ್ಷಿಯಸ್ನೆಸ್ ಅಂದರೆ ಏನು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈ ಕಾನ್ಷಿಯಸ್ನೆಸ್ನ ಯೂನಿವರ್ಸ್ಗೆ ಹೋಲಿಸಿದ್ದಾರೆ. ಇದು ನಮ್ಮ ಮರಣದ ನಂತರವೂ ಇರುತ್ತೆ. ಆದರೆ ಈ ನನ್ನ ಕಾನ್ಷಿಯಸ್ನೆಸ್, ನಿನ್ನ ಕಾನ್ಷಿಯಸ್ನೆಸ್ ಅನ್ನೋದೇನೂ ಇರಲ್ಲ. ಎಲ್ಲವೂ ಒಂದೇ. ಪ್ರಪಂಚದಲ್ಲಿ ಒಂದೇ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ. ಅಂದರೆ ಟೈಮ್, ಸ್ಪೇಸ್, ರಿಯಾಲಿಟಿ ಎಲ್ಲವೂ ಬ್ರಹ್ಮ ಅಂತ ಹೇಳಿದ್ನಲ್ಲ, ಆ ಬ್ರಹ್ಮನು ಈ ಕಾನ್ಷಿಯಸ್ನೆಸ್ ಅಂತಾನೂ ಅರ್ಥ ಕೊಡುತ್ತೆ. ಇದಷ್ಟೇ ಅಲ್ಲ, ಇದನ್ನು ತುಂಬ ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು. ಯೂನಿವರ್ಸ್ನೇ ನಮ್ಮನ್ನೆಲ್ಲ ಸೃಷ್ಟಿಸಿ ತಾನೇ ಬೇರೆ ಬೇರೆಯಾಗಿ ಒಂದು ನಾಟಕ ಸೃಷ್ಟಿಸಿದೆ ಅಂತಾನೂ ಅಥವಾ ನಾನೇ ದೇವರು ಅಂತಾನೂ
ಅಥವಾ ನನ್ನಲ್ಲೇ ದೇವರು ಇದ್ದಾನೆ ಅಂತಾನು, ಅಥವಾ ಈ ಯೂನಿವರ್ಸ್ ಎಲ್ಲ ನಮ್ಮ ಬ್ರೈನ್ನಲ್ಲೇ ಇದೆ ಅಂದರೆ ಕಾನ್ಷಿಯಸ್ನೆಸ್ನಲ್ಲೇ ಇದೆ, ಈ ಕಾನ್ಷಿಯಸ್ನೆಸ್ ಇಲ್ಲದಿದ್ದರೆ ಈ ಯೂನಿವರ್ಸೇ ಇಲ್ಲ ಅಂತಾನು ಅರ್ಥ ಬರುತ್ತೆ. ಇದೇ ಅರ್ಥ ಕೊಡುವ ತುಂಬ ರೀತಿಯ ಸೈನ್ಸ್ ಥಿಯರಿಗಳು ಕೂಡ ಇದೆ. ಆ ಥಿಯರಿಗಳನ್ನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಆದರೆ ಅವೆಲ್ಲಕ್ಕಿಂತ ಮುಂಚೆನೇ ಈ ಉಪನಿಷತ್ನಲ್ಲಿ ಅದನ್ನೆಲ್ಲ ಹೇಳಿದ್ದಾರೆ ಅಂದರೆ ಆಶ್ಚರ್ಯ ಪಡೋ ವಿಚಾರನೇ. ಸೊ ನಮ್ಮ ಋಷಿಮುನಿಗಳಿಗೆ ಮೊದಲೇ ಈ ಯೂನಿವರ್ಸ್ನ ಲಾಜಿಕ್ ಮತ್ತು ಮ್ಯಾಜಿಕ್ಗಳು ಎಲ್ಲವೂ ಗೊತ್ತಿತ್ತಾ ಅಂತ ಅನಿಸುತ್ತೆ. ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.